ಜೈ ಶ್ರೀರಾಮ್. ನಾನಿವತ್ತು ನಿಮಗೆ ಅಷ್ಟವಕ್ರನ ಕಥೆಯನ್ನು ಹೇಳ್ತೇನೆ. ಅದು ನಮ್ಮ ಗೃಹಸ್ಥಾಶ್ರಮದ ಸನ್ಯಾಸಿಗೆ ಭಾರಿ ಉಪಯುಕ್ತವಾದ ಒಂದು ಕಥೆ. ನೀವು ಒಂದು 5 ನಿಮಿಷ ಆದರೂ ಪುರ್ಸೊತ್ತು ಮಾಡಲೇಬೇಕು ಈ ಕಥೆ ಕೇಳಬೇಕಾದ್ರೆ. ಪುರ್ಸೊತ್ತಿಲ್ಲ ಅಂತ ಹೇಳಲೇಬಾರ್ದು. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ್ ಯೋಗ ಗುರುಜಿ, ಜಪ್ಪು ಗುರುಪಾಡಿ, ದೋಟ, ಮಂಗಳೂರು. ಹಾಗೆಯೇ ನನ್ನ ಫೋನ್ ನಂಬರ್ ಕೂಡ ಬರೆದಿಟ್ಕೊಳ್ಳಿ, 9880254627. ಹಾಗಾದರೆ ಈ ಅಷ್ಟವಕ್ರನ ಕತೆ ಏನಪ್ಪ ಅಂತ ಕೇಳಿದರೆ, ಇದು ನನ್ನ ಜೀವನಕ್ಕೂ ಕೂಡ ಅನ್ವಯಿಸ್ತದೆ. ನಾನು ಬಾಲ್ಯದಲ್ಲಿ 9 ವರ್ಷ ಪ್ರಾಯದಲ್ಲಿ ಶ್ರೀಮನ್ನಾರಾಯಣನ ಚಡ್ಡಿ ದೋಸ್ತು. 9 ವರ್ಷ ಪ್ರಾಯದಲ್ಲಿ ಶ್ರೀಮನ್ನಾರಾಯಣ ದೇವರಿಗೆ ದೀಪ ಇಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಾಯಿ ನನಗೆ ಹೇಳಿಕೊಟ್ಟಿದ್ದಾರೆ ದೀಪ ಇಡುವನು ಅಂತ. ಹಾಗೆಯೇ ವಯಸ್ಸಾಗ್ತಾ ಆಗ್ತಾ ನನಗೆ ಗೊಂದಲ ಶುರುವಾಯಿತು. ಗುರು ಬೇಕಲ್ಲ. ಮನೆಯಲ್ಲಿ ತುಂಬ ದೇವರ ಫೋಟೋ ಉಂಟು. ಆದ ಕಾರಣ ಯಾವುದು ದೇವರನ್ನು ನಂಬುದಂತ ಗೊಂದಲ ಉಂಟಾದಾಗ ಗುರುವನ್ನು ಹುಡುಕಿಕೊಂಡು ಹೋಗುವಂಥ ಪ್ರಯತ್ನ. ನಮ್ಮ ಮನೆಗೂ ಬರ್ತಾರೆ. ವರ್ಷದಲ್ಲಿ 2 ಪೂಜೆ ಆಗ್ತಾ ಉಂಟು ಬ್ರಾಹ್ಮಣರದ್ದು. ಒಂದು ಸತ್ಯನಾರಾಯಣ ಪೂಜೆ, ಒಂದು ಗಣೋಮ. ಅವ್ರ ಹತ್ರ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನನಗೊಂದು ಗುರು ಬೇಕಲ್ಲ, ನೀವು ನನ್ನ ಗುರು ಆಗ್ತೀರಂತ. ಅವರು ಸತ್ಯವಾಗಿ ಹೇಳಿದ್ದಾರೆ. ಏನಂತ ಕೇಳಿದರೆ, ನಾವು ಗುರು ಯಾರಿಗೂ ಆಗುವುದಿಲ್ಲ, ನಮಗೆ ಅಷ್ಟೊಂದು ವಿದ್ಯೆ ಇಲ್ಲ, ನಮಗೊಂದು 4 ಕೆಲಸ ಗೊತ್ತುಂಟು. ಒಂದು ಸತ್ಯನಾರಾಯಣ ಪೂಜೆ, ಒಂದು ಅಘೋರವಮ, ಒಂದು ಮದುವೆ ಮಾಡಲಿಕ್ಕೆ ಗೊತ್ತುಂಟು, ಬೇರೆ ಏನು ನಮಗೆ ಕೆಲಸ ಗೊತ್ತಿಲ್ಲ ಅಂತ. ಹಾಗೆಯೇ ನಾನು ಗುರುವನ್ನು ಹುಡ್ಕೊಂಡು ಹೋಗುವಾಗ ಒಂದು ಮಠಾಧಿಪತಿಯನ್ನು ಭೇಟಿ ಮಾಡಿದೆ. ಮಠಾಧಿಪತಿ ಹೇಳ್ತಾರೆ, ನೀನು ಮನೆಯಲ್ಲೆಲ್ಲ ಜಪ ತಪ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ, ನಿನಗೇನಾದರೂ ಆಸ್ತಿ ಅಂತಸ್ತು ಏನಾದರೂ ಇದ್ದರೆ ಅದು ನನ್ನ ಮಠಕ್ಕೆ ಬರೆದುಕೊಡು, ಮತ್ತು ಹಣ ಇದ್ದರೆ ನಮ್ಮ ಟ್ರಸ್ಟಿಗೆ ಅದು ಹಾಕಿಬಿಡು. ನೀನು ಇಲ್ಲಿ ಇದ್ದು ಸಾಧನೆ ಮಾಡ್ಬೋದು, ನಿನಗೆ ಜಪ ತಪದ ಬಗ್ಗೆ ಮಾಹಿತಿ ಕೊಡ್ತೇನೆ. ಇದು ಮನೆಯಲ್ಲೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಸಂಸಾರದ ಜಂಜಾಟದಲ್ಲಿ ಜಪ ತಪ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಹೆಂಡತಿ ಮಕ್ಕಳು ಸಂಸಾರವನ್ನು ಬಿಟ್ಟು ನೀನು ಆಶ್ರಮದಲ್ಲಿ ಇರಬೇಕಾಗ್ತದೆ ಅಂತ. ನಾನು ಬೇಸರದಲ್ಲಿ ಹಾಗೆಯೇ ಮನೆಗೆ ಬರುವಾಗ ನಮಗೆ ದಿಢೀರಂತ ಹೋಟೆಲ್ಗೆ ಹೋಗುವಂಥ ಮನಸ್ಸಾಯಿತು. ಅದೇ ನಮ್ಮ ತಂದೆಗೊಂದು ಅಭ್ಯಾಸ ಉಂಟು, ಹೋಟೆಲ್ನಲ್ಲಿ ತಿಂಡಿ ತಿನ್ನುವುದಿಲ್ಲ, ಪಾರ್ಸಲ್ ಮಾಡಿ ತಂದು ಮನೆಗೆ ಎಲ್ಲರ ಒಟ್ಟಿಗೆ ತಿನ್ನುವುದು. ನಾನು ಹಾಗೆಯೇ ಹೋಟೆಲಿಗೆ ಹೋದೆ, ಒಂದು 7 ಕಟ್ಟ ತಿಂಡಿಯನ್ನು ಪಾರ್ಸಲ್ ಮಾಡಿಸಿದೆ ಬಾಲ್ಯದಲ್ಲಿ. ಇದು ನನ್ನ 20 ವರ್ಷ ವಯಸ್ಸಿನಲ್ಲಿ. ಏನು ಗೋಲಿ ಬಜೆ, ಪೋಡಿ, ಕೆಲವರಿಗೆ ನೀರುಳ್ಳಿ ಬಜೆ ಇಷ್ಟ ಆದದ್ದನ್ನು ಮನೆಗೆ ತಂದು ಕೊಟ್ಟು ಅದರಲ್ಲಿ ಕಾಗದ ಬರ್ತದೆ ಪಾರ್ಸೆಲ್ ಮಾಡೋದು. ಈಗಿನ ಹಾಗೆ ಬರೀ ಇದರಲ್ಲಿ ಪೇಪರ್ನಲ್ಲೇ ಕಟ್ಟುವುದಲ್ಲ, ಮೊದಲೆಲ್ಲ ಒಂದು ಬಾಳೆಯಲ್ಲಿ ಹಾಕಿ ಕಟ್ತಿದ್ರು. ಹಾಗೆ ಅದು ಎಣ್ಣೆಯ ಪಸೆ ಕಾಗದಕ್ಕೆ ಆಗುವುದಿಲ್ಲ. ಆ ಕಾಗದದಲ್ಲಿ ತಿಂಡಿ ತಿಂದು ಆ ಕಾಗದವನ್ನು ಓದುವಾಗ ಅಷ್ಟವಕ್ರನ ಕಥೆ ಬರ್ತದೆ. ಅಲ್ಲಿ ಅಷ್ಟವಕ್ರನ ಚರಿತ್ರೆ. ಅದನ್ನು ನೋಡುವಾಗ ಭಾರಿ ಖುಷಿಯಾಯಿತು. ಇನ್ನಷ್ಟು ಓದುವ ಅಂತ ಆಯಿತು. ಆದರೆ 7 ಕಟ್ಟ ತಿಂಡಿಯಲ್ಲಿ ಒಂದೊಂದು ಪೇಜಿಯಲ್ಲಿ ಅಂದರೆ 2, 4 ನಮಗೆ 4 ಪೇಜಿ ಸಿಗ್ತದೆ. 7 ಪೇಜಿಯಲ್ಲಿ ನೋಡಿದಾಗ 7 ಕಟ್ಟದಲ್ಲಿ ತುಂಬ ಪೇಜಿ ಸಿಕ್ಕಿತು. ಆದರೆ ಇನ್ನೂ ಕಾಗದ ಬೇಕಂತ ಹೋಟೆಲ್ಗೆ ಹೋಗುವಾಗ ಅದು ಪುಸ್ತಕವೇ ಮುಗಿದಾಯಿತು. ನಾನು ಅಷ್ಟವಕ್ರನ ಕಥೆಯನ್ನು ಅದನ್ನು ಅಧ್ಯಯನ ಮಾಡುವಾಗ ಈ ಅಷ್ಟವಕ್ರ ಅಜ್ಜ ಸಾಕಿದ್ದು. ಅವನ ತಂದೆ, ಅಷ್ಟವಕ್ರನ ತಂದೆ, ವೇದವನ್ನು ಪಠಣ ಮಾಡುವಾಗ ತಪ್ಪು ವೇದ ಪಠಣ ಮಾಡ್ತಿದ್ದ. ತಾಯಿಯ ಗರ್ಭದಲ್ಲಿ ಇರುವಾಗ ಈ ಅಷ್ಟವಕ್ರ ಮಗುವಿಗಿನಿದ್ದಾನೆ ಗರ್ಭದಲ್ಲಿ. ತಂದೆ ತಪ್ಪು ವೇದ ಪಠಣ ಮಾಡುವಾಗ ಗರ್ಭದಲ್ಲಿ ಇದ್ದು ತಂದೆಗೆ ಹೇಳ್ತಾನೆ, ಅಪ್ಪ ನೀನು ವೇದವನ್ನು ತಪ್ಪು ಪಠಣ ಮಾಡ್ತಿ, ಅಜ್ಜ ಪಠಣ ಮಾಡಿದಾಗೆ ನೀನು ಪಠಣ ಮಾಡೋದಿಲ್ಲ ಅಂತ.
ಆವಾಗ ಇವನಿಗೆ ಆಶ್ಚರ್ಯ ಆಯಿತು. ಈ ಗರ್ಭದಲ್ಲಿರುವಂಥ ಮಗು ನನಗೆ ಈಗ ಉಪದೇಶ ಕೊಟ್ಟರೆ ಇನ್ನು ಆ ಮಗು ದೊಡ್ಡದಾಗುವಾಗ ನನಗೆ ಎಷ್ಟು ಉಪದೇಶ ಕೊಡ್ಬೋದು, ಎದುರು ನಿಲ್ಲುವಂಥ ತಾಕತ್ತು ಬಂದರೆ. ಅದಕ್ಕೆ ಇವನು ಅಷ್ಟವಕ್ರನ ತಂದೆ ಗರ್ಭದಲ್ಲಿರುವಾಗಲೇ ಮಗುವಿಗೆ ಶಾಪ ಕೊಟ್ಟು ಬಿಡ್ತಾರೆ, ನೀನು ಹುಟ್ಟುವಾಗಲೇ ಅಷ್ಟವಕ್ರನಾಗಿ ಹುಟ್ಟು ಅಂತ. ಆದರೆ ಅಷ್ಟವಕ್ರನ ತಂದೆಯನ್ನು ಕಾರಣಾಂತರದಿಂದ ಹೀಗೆ ವೇದ ಎಲ್ಲೋ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಸಭೆಯಲ್ಲಿರುವಂಥವರು ಎಲ್ಲೋ ಸ್ನಾನಾದಿಗಳನ್ನು ಮಾಡುವಾಗ ನೀರಿನಲ್ಲಿ ಮುಳುಗಿಸಿ ಕೊಂದಿದ್ದಾರೆ. ಅಲ್ಲಿಗೆ ಆ ಪೇಜಿ ಮುಗಿಯಿತು. ಇನ್ನು ಅಷ್ಟವಕ್ರನನ್ನು ಸಾಕಿದ್ದು ಅಜ್ಜ, ದೊಡ್ಡದು ಮಾಡಿದ್ದು ಅಜ್ಜನೇ. ದೊಡ್ಡದು ಮಾಡಿದಂಥ ಸಂದರ್ಭದಲ್ಲಿ ಅಷ್ಟವಕ್ರನನ್ನು ಹುಡುಕಿಕೊಂಡು ದೂರದ ಊರಿನಿಂದ ಒಬ್ಬ ಬರ್ತಾರೆ. ಅವನ ಆರೋಗ್ಯ ಸರಿ ಇಲ್ಲದ ಕಾರಣ ಅವನು ಬಂದು ಅಷ್ಟವಕ್ರನನ್ನು ಕೇಳ್ತಾರೆ, ಅಜ್ಜ ಇಲ್ಲಿ ನನ್ನ ಆರೋಗ್ಯದಲ್ಲಿ ಸಮಸ್ಯೆ ಉಂಟು. ಆವಾಗ ಅಷ್ಟವಕ್ರ ಹೇಳ್ತಾನೆ, ನನ್ನ ಅಜ್ಜ ಜನಕ ಮಹಾರಾಜನ ಆಸ್ಥಾನಕ್ಕೆ ಹೋಗಿದ್ದಾರೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ ಅಂತ. ಹಾಗಾದರೆ ಅವರು ಬಂದವರು ಹೇಳ್ತಾರೆ, ನೀನು ಅಷ್ಟವಕ್ರ, ನೀನು ಜನಕ ಮಹಾರಾಜನ ಹತ್ತಿರ ಹೋದ ಅಜ್ಜನನ್ನು ಕರ್ಕೊಂಡು ಬಾ ಅಂತ. ಅದಕ್ಕೆ ಅಷ್ಟವಕ್ರ ಹೇಳ್ತಾನೆ, ನೀವೇ ಹೋಗಿ ಅಲ್ಲಿ ಅಂತ. ಅವರು ಹೇಳ್ತಾರೆ, ಅರಮನೆಗೆ ನನಗೆ ಹೋಗಲಿಕ್ಕೆ ಆಗೋದಿಲ್ಲ, ನೀನೇ ಅವರನ್ನು ಕರ್ಕೊಂಡು ಬಾ ಅಂತ. ಆವಾಗ ಅಷ್ಟವಕ್ರ ರಾಜನ ಅರಮನೆಗೆ ಹೋಗುವಾಗ ಅಲ್ಲಿ ದೊಡ್ಡ ವಿದ್ವತ್ ಸಭೆ ನಡೀತಾ ಉಂಟು, ಸಮ್ಮೇಳನ. ವಿದ್ವಾಂಸರೆಲ್ಲ ಕೂಡಿದ್ದಾರೆ, ಸಭೆಯಲ್ಲೆಲ್ಲ ಪ್ರವಚನ ಆಗ್ತುಂಟು. ದೊಡ್ಡ ದೊಡ್ಡ ಪಂಡಿತರು, ಋಷಿಮುನಿಗಳು, ಸಾಧು ಮುನಿಗಳೆಲ್ಲ ಬಂದಿದ್ದಾರೆ. ಅಷ್ಟವಕ್ರನ ವೇದಿಕೆ ಹತ್ತಿರ ಹೋಗುವಾಗ ಅಷ್ಟವಕ್ರ ಆ ಸಭೆಯಲ್ಲಿರುವವರೆಲ್ಲರೂ ಇವನನ್ನು ನೋಡಿ ನಗಲಿಕ್ಕೆ ಶುರು ಮಾಡ್ತಾರೆ, ಜೋರು ನಗಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಅಷ್ಟವಕ್ರನು ಅವರಿಗಿಂತ ಜೋರಾಗಿ ನಗ್ತಾನೆ, ಅಂತ. ಆವಾಗ ಜನಕ ಮಹಾರಾಜ ಕೇಳ್ತಾನೆ ಅಷ್ಟವಕ್ರನ ಹತ್ರ, ಅಷ್ಟವಕ್ರ, ನೀನು ಯಾಕೆ ಈ ಜೋರಾಗಿ ನಕ್ಕು ಬಿಟ್ಟೆ? ಅವರು ನಕ್ಕಿದ್ದು ಯಾಕೆ ಅಂತ ನನಗೆ ಗೊತ್ತಾಯಿತು, ನೀನು ಯಾಕೆ ನಕ್ಕಿದ್ದು ಅಂತ ನನಗೆ ಗೊತ್ತಾಗಿಲ್ಲ. ಅದಕ್ಕೆ ಜನಕ ಮಹಾರಾಜನ ಹತ್ರ ಅಷ್ಟವಕ್ರ ಹೇಳ್ತಾನೆ, ನೀನು ಮೂರ್ಖ, ಇಷ್ಟು ದೊಡ್ಡ ಒಂದು ವಿದ್ವತ್ ಸಭೆಯನ್ನು ಕರೆದು ಸಮ್ಮೇಳನವನ್ನು ನಡೆಸುವಾಗ ಈ ಒಂದು ನೀನು ಚಮ್ಮಾರರನ್ನು ತಂದಿದ್ದಿ. ಇವರು ಚಮ್ಮಾರರು, ಇವರಿಗೆ ಚರ್ಮದ ಬಗ್ಗೆ ಮಾತ್ರ ಗೊತ್ತಿರುವುದು, ಮನುಷ್ಯರ ಬಗ್ಗೆ ಗೊತ್ತಿಲ್ಲ. ಇಂಥವರು ಚಪ್ಪಲಿ ಹೊಲಿಲಿಕ್ಕೆ ಮಾತ್ರ ಲಾಯಕ್, ಇವರಿಗೆ ಚರ್ಮದ ಬಗ್ಗೆ ಮಾತ್ರ ಗೊತ್ತು. ಇಂಥವರನ್ನು ನೀನು ಕರ್ಕೊಂಡು ಬಂದು ಇಷ್ಟು ದೊಡ್ಡ ಸಮ್ಮೇಳನವನ್ನು ಮಾಡ್ತೀಯಲ್ಲ, ಅದು ನೀನು ಮೂರ್ಖ ಅಂತ. ಅದಕ್ಕೆ ಜನಕ ಮಹಾರಾಜರು ವೇದಿಕೆಯಿಂದ ಇಳಿದು ಅಷ್ಟವಕ್ರನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಕೊಡ್ತಾರೆ, ನೀನು ಇವತ್ತಿನಿಂದ ನನ್ನ ಗುರುವು. ವೇದಿಕೆಗೆ ಕೊಂಡೋಗಿ ಅವನನ್ನು ಕೂಡ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟು ಗೌರವಿಸ್ತಾರೆ. ಹಾಗೆಯೇ ಸಭೆಯಲ್ಲಿರುವಂಥ ವಿದ್ವತ್ತೆಲ್ಲ ನಡೀತಾ ಉಂಟು. ದೊಡ್ಡ ದೊಡ್ಡ ಸಾಧು ಪುರುಷರು, ವಿದ್ವಾನುಗಳು ಒಂದೊಂದು ಹೇಳ್ತಾರೆ, ಕಾಮವನ್ನು ಗೆಲ್ಲಬೇಕು, ಕ್ರೋಧವನ್ನು ಗೆಲ್ಲಬೇಕು, ಮದವನ್ನು ಗೆಲ್ಲಬೇಕು, ಮತ್ಸರವನ್ನು ಗೆಲ್ಲಬೇಕು, ಸಂಸಾರದ ಬಂಧನದಿಂದ ಹೊರಗೆ ಬಂದು ಪರಮಾತ್ಮನ ಪ್ರಾಪ್ತಿ ಮಾಡಬೇಕು ನಾವೆಲ್ಲರೂ ಅಂತ ಕೆಲವರ ಒಂದೊಂದು ಸಾಧು ಸಂತರು, ಸ್ವಾಮೀಜಿಗಳು ಬಾಯ್ಪಾಠ ಮಾಡಿದ್ದಾರೆ. ಅದನ್ನೆಲ್ಲ ಅಷ್ಟವಕ್ರ ಕೇಳಿ 2 ಪ್ರಸಂಗವನ್ನು ರೆಡಿ ಮಾಡಿದ್ದಾನೆ. ಅಷ್ಟವಕ್ರನ ಪ್ರವಚನ ಶುರುವಾಗುವಾಗ ಅಷ್ಟವಕ್ರ ಇದನ್ನು ಬಿಡ್ತಾನೆ. ಅಷ್ಟವಕ್ರನಿಗೆ ಒಂದು ಅವಕಾಶ ಸಿಕ್ಕಿದೆ. ಪ್ರವಚನ ಅಷ್ಟವಕ್ರನ ಶುರುವಾಗುವಾಗ ಒಬ್ಬ ಓಡಿಕೊಂಡು ಬರ್ತಾನೆ, ಗುರುಗಳೇ, ಸಾಧು ಸಂತರೇ, ನಿಮ್ಮ ಬಟ್ಟೆಯನ್ನೆಲ್ಲ ಕೋತಿಗಳಲ್ಲಿ ಚಲ್ಲಬಿಲಿ ಮಾಡ್ತಾ ಉಂಟು ಅಂತ, ಬನ್ನಿ ಅಂತ. ಆವಾಗ ಇವರೆಲ್ಲ ಸಾಧು ಜನರು, ಸಂತರು ಎಲ್ಲ ಇವರ ಬಟ್ಟೆಗಳನ್ನು ಒಟ್ಟುಗೂಡಿಸಲಿಕ್ಕೆ, ಸರಿ ಮಾಡಲಿಕ್ಕೆ ಹೋಗಿ ಗಂಟು ಕಟ್ಟಿ ತಿರ್ಗಾ ಬಂದು ಸಭೆಯಲ್ಲಿ ಕೂತ್ಕೊಳ್ತಾರೆ. ಅಷ್ಟೊತ್ತಿಗೆ
ಜನಕ ಮಹಾರಾಜನ ಆಸ್ಥಾನದಿಂದ ಅರಮನೆಯಿಂದ ಇಬ್ಬರು ಬರ್ತಾರೆ. ರಾಜ, ನಿನ್ನ ಅರಮನೆಗೆ ಬೆಂಕಿ ಬಿದ್ದಿದೆ ಅಂತ, ಬಾ ನೀನು ಅದನ್ನು ಉಳಿಸು ಅಂತ. ಆವಾಗ ಅಷ್ಟವಕ್ರ ಜನಕ ಮಹಾರಾಜ ಏನು ಹೇಳ್ತಾರೆ, ಆ 2 ಜನ ಬಂದಿದ್ದಾರೆ ನೋಡಿ, ಮನೆಗೆ ಬೆಂಕಿ ಬಿದ್ದಿದೆ ಬಾ ಅಂತ ಸೇವಕರು. ಆವಾಗ ಅಷ್ಟವಕ್ರ ಗಮನಿಸ್ತಾ ಇರ್ತಾನೆ, ಏನು ಹೇಳ್ತಾರೆ ನೋಡುವ ಅಂತ ರಾಜ. ಆವಾಗ ರಾಜ ಹೇಳ್ತಾರೆ, ಸೇವಕರೇ, ಇಬ್ಬರನ್ನು ದುಡಿ, ಒಳಗೆ ಇವರನ್ನು ಬಿಟ್ಟದ್ದು ಯಾರು? ನನ್ನ ಗುರುಗಳ ಪ್ರವಚನ ಆಗ್ತುಂಟು, ನನಗೆ ಅರಮನೆಗಿಂತ ನನ್ನ ಗುರುಗಳ ಪ್ರವಚನ ಮುಖ್ಯ ಅಂತ. ಇದನ್ನು ಉದ್ದೇಶಿಸಿ ಅಷ್ಟವಕ್ರ ಪ್ರವಚನ ಶುರು ಮಾಡ್ತಾನೆ. ಸಾಧು ಸಂತಾರೆ, ಋಷಿ ಮುನಿಗಳೇ, ನೀವು ಹೇಳ್ತೀರಿ ಕಾಮವನ್ನು ಗೆಲ್ಲಬೇಕು, ಕ್ರೋಧವನ್ನು ಗೆಲ್ಲಬೇಕು, ಮದವನ್ನು ಗೆಲ್ಲಬೇಕು, ಮತ್ಸರವನ್ನು ಗೆಲ್ಲಬೇಕು, ಸಂಸಾರ ಬಂಧನದಿಂದ ಹೊರಗೆ ಬರಬೇಕು ಅಂತ. ನೀವು ಯಾವ ಬಂಧನದಿಂದಲೂ ಹೊರಗೆ ಬಂದಿಲ್ಲ. ನಿಮ್ಮ ಚಿಂದಿ ಬಟ್ಟೆಗಳನ್ನು ತರಲಿಕ್ಕೆ ನೀವು ಎಲ್ಲರೂ ಹೊರಗೆ ಓಡಿ ಹೋಗಿದ್ದೀರಿ. ನಿಮ್ಮ ಚಿಂದಿ ಬಟ್ಟೆಗಳನ್ನು ಮಂಗಗಳಲ್ಲಿ ಆಡ್ತಾಯಿದೆ. ಅದನ್ನು ಬಿಟ್ಟರೆ ಮನುಷ್ಯರು ಅದನ್ನು ಮುಟ್ಟುವುದಿಲ್ಲ. ಆದರೂ ನಿಮ್ಮ ಆ ಒಂದು ಚಿಂದಿ ಬಟ್ಟೆಯ ಮೋಹವನ್ನು ನೀವು ಬಿಟ್ಟಿಲ್ಲ ಇನ್ನೂ ಕೂಡ. ನೀವು ಕಾಮವನ್ನು ಗೆಲ್ಲಬೇಕು, ಕ್ರೋಧವನ್ನು ಗೆಲ್ಲಬೇಕು, ಮದವನ್ನು ಗೆಲ್ಲಬೇಕು, ಮತ್ಸರವನ್ನು ಗೆಲ್ಲಬೇಕು ಅಂತ ಹೇಳ್ತೀರಿ. ರಾಜನ ಅರಮನೆ ಸುಡುತ್ತಾ ಉಂಟು. ಆದರೆ ರಾಜ ಹೇಳಿದ, ಸೇವಕರೇ, ಅವರನ್ನು ಹೊರಗೆ ದುಡಿ, ನನಗೆ ಪ್ರವಚನ ಮುಖ್ಯ ಅಂತ. ಆದ ಕಾರಣ ಜನಕ ಮಹಾರಾಜ ಅರಮನೆಯಲ್ಲಿದ್ದರೂ ಸನ್ಯಾಸಿ, ಅವನು ಗೃಹಸ್ಥಾಶ್ರಮದ ಸನ್ಯಾಸಿ ಕೂಡ, ರಾಜನೂ ಕೂಡ ಹೌದು. ನೀವು ಮಾಡಿದ್ದು ನಿಮಗೆ, ರಾಜ ಮಾಡಿದ್ದು ರಾಜನಿಗೆ. ಆದ ಕಾರಣ ಇಂಥ ಎಲ್ಲ ಮಾಹಿತಿಗಳನ್ನು ಸುಮ್ಮನೆ ಅನುಷ್ಠಾನಕ್ಕೆ ತರದೆ ಹೇಳಲಿಕ್ಕೆ ಹೋಗಬೇಡಿ ಅಂತ. ನಾನು ಇಷ್ಟು ನಿಮಗೆ ಮಾತನ್ನು ಹೇಳಲಿಕ್ಕೆ ಒಂದು ಕಾರಣ ಉಂಟು. ಈಗಿನವರೆಲ್ಲ ಮಠಾಧಿಪತಿಗಳೆಲ್ಲ ಸುಲಿಗೆ ಮಾಡಲಿಕ್ಕೆ, ನಮ್ಮ ಹಣ ದೋಚಲಿಕ್ಕೆ ಮಠವನ್ನು ಸ್ಥಾಪನೆ ಮಾಡಿ ದುಡ್ಡು ಮಾಡ್ತಿದ್ದಾರೆ. ನಿಜವಾಗಿ ಒಂದು 60 ವರ್ಷದಲ್ಲಿ ಮಠಾಧಿಪತಿಗಳು ಇಲ್ಲಿ ಸನ್ಯಾಸಾಶ್ರಮಕ್ಕೆ ಇಲ್ಲದೆ ವಾನಪ್ರಸ್ಥಕ್ಕೆ ಅವರು ಹೋಗಬೇಕು, ಎಲ್ಲವನ್ನು ಬಿಟ್ಟು. ಈಗಿನವರು ಎಲ್ಲರೂ ಹೋಗಲಿಕ್ಕೆ ತಯಾರಿಲ್ಲ. AC ಬಂಗಲೆ, AC ಕಾರು, ಸುಖ ಸಂಪತ್ತು, ಒಳ್ಳೆಯ ಭೋಜನ, ಇವರು ಕಂದಮೂಲವನ್ನು ತಿಂದು ಬದುಕಲಿಕ್ಕೆ ರೆಡಿ ಇದ್ದಾರಾ? ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಕುಂಡಲಿನಿ ಜಾಗೃತ ಮಾಡುವಂಥ ವಿಧಿವಿಧಾನವನ್ನು ಹೇಳಿಕೊಡ್ತೇನೆ. ಈಗ ತುಂಬ ಜನ ಅರ್ಧಂಬರ್ಧ ಕಲಿತು ಕುಂಡಲಿನಿ ಜಾಗೃತೆ ಮಾಡುವುದಂತ. ನಾನು 30 ವರ್ಷದಿಂದ ಪ್ರಯತ್ನ ಪಡ್ತೇನೆ. ಮೂಲಾಧಾರ ಚಕ್ರದಲ್ಲಿರುವಂಥ ಓಂ ಭೂ ಅಂತ ಹೇಳುವಂಥ ಒಂದು ಏನು ಉಂಟು ಪೃಥ್ವಿ ತತ್ವ, ಅದನ್ನು ಚಾರ್ಜ್ ಮಾಡಲಿಕ್ಕೆ ನನಗೆ 7 ವರ್ಷ ಬೇಕಾಯಿತು. ಇನ್ನು ಹಾಗಾದರೆ ಉಳಿದ ಚಕ್ರವನ್ನು ನಾನು ರಿಲೀಸ್ ಮಾಡಲಿಕ್ಕೆ, ಆ್ಯಕ್ಟಿವಿಟಿ ಮಾಡಲಿಕ್ಕೆ ಎಷ್ಟು ಸಮಯ ಬೀಳ್ತದೆ? ಒಂದೊಂದು ಚಕ್ರದಲ್ಲಿರುವಂಥ ಪ್ರಾರಬ್ಧ ರಿಲೀಸ್ ಮಾಡಲಿಕ್ಕೆ ಕಮ್ಮಿ ಅಂತ ಹೇಳಿದರೆ 7 ವರ್ಷ ಬೇಕು. ಆದರೆ ನಿನ್ನೆ ಮೊನ್ನೆ ಬಂದವರು ಕುಂಡಲಿನಿ ಚಕ್ರದ ಬಗ್ಗೆ ಮಾತಾಡ್ತಾರೆ. ಅದನ್ನು ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಒಳ್ಳೆ ತಿಳಿಸಿಕೊಡ್ತೇನೆ. ಹಾಗೆಯೇ ನನ್ನ ಮಾತು ಇಷ್ಟ ಆದರೆ 4 ಜನರಿಗೆ ತಿಳಿಸಿ. ಹಾಗೆಯೇ ನನ್ನ ಫೋನ್ ನಂಬರ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಉಂಟು. 4 ಜನರಿಗೆ ತಿಳಿಸಿ, ಮತ್ತೊಂದು ಲೈಕ್ ಕೊಟ್ಟು. ನನಗೆ ಗುರು ದಕ್ಷಿಣೆ ನಿಮ್ಮದು ಬೇಡ, ಒಂದು ಆಶೀರ್ವಾದ ನಾನೇ ನಿಮಗೆ ಮಾಡ್ತೇನೆ. ಒಂದು ಲೈಕ್ ಕೊಡಿ. ಜೈ ಶ್ರೀರಾಮ್.